ಇನ್ನೊಂದು ಸಲ ಇಷ್ಟು ಬಟ್ಟೆ ಇಟ್ಕೊಬಾರ್ದು ಮನೆಯಲ್ಲಿ ಒಗೆಯೋಕ್ಕೆ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ಎದ್ದು ಹಾಟ್ ವಾಟರ್ ಕುಡ್ದಂಗೆ ಇವತ್ತು ಮಾಡ್ಕೊಂಡು ಕುಡಿದೆ ಟಿಫನ್ಗೆ ಅಂತಂದ್ಬಿಟ್ಟು. ಇವತ್ತು ಸ್ವಲ್ಪ ಖಾರ ಪೊಂಗಲ್ ಜೊತೆ ನನ್ನ ಫ್ರೆಂಡ್ ಹೇಳಿದ ಪುದೀನ ಚಟ್ನಿ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಎರಡು ಕಾಂಬಿನೇಷನು. ಊಟ ತಿಂದ್ಬಿಟ್ಟು ನಾನು ಫಸ್ಟ್ ಮಾಡಿದ ಕೆಲಸನೇ ಬಟ್ಟೆ ಒಗೆಯೋದು. ನೋಡಿ ಎಷ್ಟು ಬಟ್ಟೆ ಇದೆ, ಇಬ್ಬರಿಗೆ ಇಷ್ಟು ಬಟ್ಟೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಈ ನಡುವೆ ಒಗೆಯೋಕ್ಕಾಗಿರಲಿಲ್ಲ. ಸೊ ಬಟ್ಟೆ ಎಲ್ಲ ಒಗೆದಿದ್ದಾದಮೇಲೆ ಹಾಗೆ ಒಂದು ಮಧ್ಯಾಹ್ನ ಫುಲ್ ಎನರ್ಜಿ ಡೌನ್ ಆಗೋಗಿತ್ತು. ಸೊ ಇನ್ನೊಂದು ರೌಂಡ್ ಪೊಂಗಲ್ ತಿಂದ್ಕೊಂಡು ನಾನು ಕೂಡ ಬೇಗ ರೆಡಿಯಾಗಿ ನೀಟಾಗಿ ಕಾಲೇಜಿಗೆ ಹೋಗೋಣ ಅಂತಂದ್ಬಿಟ್ಟು ಮನೆ ಬಿಟ್ಟೆ. ಫುಲ್ಲು ಬಿಸಿಲು, ಬಟ್ ಆದರೂ ಬೇಗ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಕಾಲೇಜಿಗೆ ರೀಚ್ ಆದೆ. ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ತಾ ಇವತ್ತು ನನಗೆ ಸ್ವಲ್ಪ ಪಾನಿಪುರಿ ತಿನ್ನಬೇಕು ಅನಿಸ್ತು. ಪಾನಿಪುರಿ ಇರಲಿಲ್ಲ, ಸೊ ಅದಕ್ಕಾಗಿ ಇಲ್ಲಿ ಗೋಬಿ ಚೆನ್ನಾಗಿರುತ್ತೆ ಅಂತ ಗೋಬಿ ಟ್ರೈ ಮಾಡಿದೆ. ಅಲ್ಲೆಲ್ಲ ತಿಂದ್ಕೊಂಡು ತಿರ್ಗಾ ಮನೆ ಕಡೆ ವಾಪಸ್ ಬಂದೆ. ಮನೆಗೆ ವಾಪಸ್ ಬಂದು ಒಂದು ನಿಮಿಷನೂ ಕೂರೋಕ್ಕಾಗಿಲ್ಲ, ಯಾಕಂದರೆ ಬೆಳಗ್ಗೆ ಒಗೆದಿದ್ದ ಬಟ್ಟೆನ ಒಣಗಾಕಿರಲಿಲ್ಲ. ಸೊ ಮೇಲೆಗೆ ಹೋಗಿ ಅಪ್ಪ ಇಷ್ಟು ಬಟ್ಟೆನಾ ಅಂತ ಅನ್ನಿಸ್ತು ನನಗೆ. ಇನ್ನೊಂದು ಸಲ ಇಷ್ಟು ಬಟ್ಟೆ ಇಟ್ಕೊಬಾರ್ದು ಮನೆಯಲ್ಲಿ ಒಗೆಯೋಕ್ಕೆ ಅಂತ ಅಂದ್ಕೊಂಡು